ಹಲೋ ಗಾಯ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. M1 ತುಂಬ ಕಷ್ಟ ಆಗ್ತಿದೆಯಾ, ಪಾಸ್ ಮಾಡೋಕ್ಕೆ ಕಷ್ಟ ಆಗ್ತಿದೆಯಾ ಅಂಥವರೆಲ್ಲ ಈ ವಿಡಿಯೋನ ತಪ್ಪದೆ ಸ್ಕಿಪ್ ಮಾಡದೆ ನೋಡಬೇಕು. ಇಲ್ಲಿ ಬರೀ ಲಿಮಿಟೆಡ್ ಕ್ವಶನ್, ಹಿಂಗಪ್ಪ ಇದನ್ನು ಪಾಸ್ ಮಾಡಬೇಕು ಅಂತ ಇದ್ದೀರಾ, ಅವ್ರು ಈ ಕ್ವಶನ್ಸ್ನ ತಪ್ಪದೆ ನೋಡಿ. ಹಾಗೆ ನಮ್ಮ ಪೇಜ್ಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಫಸ್ಟ್ ಮ್ಯಾಥ್ಸ್ M1 ಮಾಡ್ಯೂಲ್ 1ನಲ್ಲಿ ನೀವು ಪ್ರೂವ್ ದ್ಯಾಟ್ tan pi is equal to r into d theta by tr. ಈ ಕ್ವಶನ್ನ ಫಿಕ್ಸ್ ಆಗಿ ಓದ್ಕೊಂಡ್ಬಿಡಿ. ಇದು ಫಿಕ್ಸ್ ಆಗಿ ಬಂದೇ ಬರುತ್ತೆ, ಬಿಕಾಸ್ ಇಟ್ಸ್ ಅ ವೆರಿ ಸ್ಟ್ಯಾಂಡರ್ಡ್ ಆ್ಯಂಡ್ ಅ ಪ್ರೂಫ್ ಕಮ್ಸ್ ಇನ್ ಎವ್ರಿ ಇಯರ್. ಸೊ ಡೋಂಟ್ ಮಿಸ್ ದಿಸ್ ಕ್ವಶನ್ ಗೈಸ್. ಮಾಡ್ಯೂಲ್ 2ಅಲ್ಲಿ ಎಕ್ಸ್ಪಾಂಡ್ ಯೂಸಿಂಗ್ ಮ್ಯಾಕ್ಲೋರೆನ್ ಸೀರೀಸ್, ಲಾಗ್ ಆಫ್ secant x up to x to the power 4. ಇದನ್ನು ನೀವು ಚೆನ್ನಾಗಿ ಓದಿ ಇದನ್ನು ಆನ್ಸರ್ ಮಾಡಿಬಿಡಿ. ಹಾಗೆ ಫೈಂಡ್ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ಆಫ್ ಲಿಮಿಟ್ x tends to 0 tan of x divided by x into 1 by x. ಈ ಕ್ವಶನ್ ಗೈಸ್ ಎಕ್ಸಾಮ್ಗೆ ಬಂದೇ ಬರುತ್ತೆ. ಇದೆರಡು ತುಂಬ ಚೆನ್ನಾಗಿ ಓದ್ಕೊಂಡ್ಬಿಡಿ. ನಾನು ಹೇಳಿರೋ ಕ್ವಶನ್ನ ಎಲ್ಲ ಪರ್ಫೆಕ್ಟಾಗಿ ಓದ್ಕೊಳ್ಳಿ, ಯಾಕಂದರೆ ಬರೀ ಲಿಮಿಟೆಡ್ ಕ್ವಶನ್ಸ್ ಇದೆ. ಸೊ ನೀವು ಎಲ್ಲ ಕ್ವಶನ್ನ ಕರೆಕ್ಟಾಗಿ ಓದ್ಕೊಂಡ್ರೆ ಖಂಡಿತವಾಗಿಯೂ ನೀವು ಎಕ್ಸಾಮ್ನ ಪಾಸ್ ಆಗೇ ಆಗ್ತೀರಾ ಗೈಸ್. ಮಾಡ್ಯೂಲ್ 3ಅಲ್ಲಿ ಡಿಫ್ರೆನ್ಷಿಯಲ್ ಈಕ್ವೇಷನ್, ಇಲ್ಲೊಂದು ಕ್ವಶನ್ ಕೊಟ್ಟಿದ್ದೇನೆ. ಹಾಗೆ ನಿಮಗೆ ಗೊತ್ತಿದ್ದರೆ 2-3 ಕ್ವಶನ್ನ ಸಾಲ್ವ್ ಮಾಡ್ಕೊಂಡ್ಬಿಡಿ ಗೈಸ್. ಈ ಕ್ವಶನ್ ಬರುತ್ತೆ ಅಂತ ಅನಿಸುತ್ತೆ ಗೈಸ್. ಫಸ್ಟ್ ಆರ್ಡರ್ ಡಿಫ್ರೆನ್ಷಿಯಲ್ ಈಕ್ವೇಷನ್ ತುಂಬ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಇದನ್ನು, ಆ್ಯಂಡ್ ಇಟ್ಸ್ ಈಸಿ ಮೆಥಡ್ ಟು. ಸೊ ಯು ಕ್ಯಾನ್ ಲರ್ನ್ ದಿಸ್ ಬೈ ವೆರಿ ಈಸಿಲಿ. ಹಾಗೆ ಮಾಡ್ಯೂಲ್ 4ಅಲ್ಲಿ ಫೈಂಡ್ ದ ಲಾಸ್ಟ್ ಡಿಜಿಟ್ ಆಫ್ ಕ್ವಶನ್ಸ್ ಅಂತ ಇರುತ್ತೆ. ವೆರಿ ಶೋರ್ ಕ್ವಶನ್ ಇದು. ಈ ಥರ ಕ್ವಶನ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಇದನ್ನು ನೀವು ತುಂಬ ಎಕ್ಸಾಂಪಲ್ ನೋಟ್ಸ್ ಎಲ್ಲ ರೆಫರ್ ಮಾಡಿಬಿಟ್ಟು ನೋಡ್ಕೊಳ್ಳಿ. ಇದರದ್ದು ನಿಮಗೆ ಫೋಟೋಸ್ ಬೇಕಂದರೆ ನನಗೆ DM ಮಾಡಿ ನಾನು ಕಳಿಸ್ಕೊಡ್ತೀನಿ. ಫೈಂಡ್ ರಿಮೈಂಡರ್ ವೆನ್ 2 to the power 1000 ಈಸ್ ಡಿವೈಡೆಡ್ ಬೈ 13. ಈ ಥರ ಕ್ವಶನ್ಸ್ನ ಗೈಸ್ ನೀವು ಇದನ್ನು ಸ್ವಲ್ಪ ನೋಡ್ಕೊಳ್ಳಿ, ಬಿಕಾಸ್ ಇಟ್ಸ್ ಅ ವೆರಿ ಈಸಿ ಆ್ಯಂಡ್ ಪಾಸಿಂಗ್ ಪ್ಯಾಕೇಜ್ ಇದು. ಸೊ ಇದನ್ನು ನೀವು ಓದಿದರೆ ಗ್ಯಾರಂಟಿ ನಿಮಗೆ ಪಾಸ್ ಆಗ್ಬೋದು, ಆ್ಯಂಡ್ ಇದು ತುಂಬ ನಿಮಗೆ ಟಫ್ ಸಹ ಇಲ್ಲ. ಹಾಗೆ ಲೀನಿಯರ್ ಕಾಂಗ್ರುಯೆನ್ಸ್, ಈ ಕ್ವಶನ್ನ ನೋಡ್ಕೊಳ್ಳಿ. ಇದು ತುಂಬ ಸರ್ತಿ ರಿಪೀಟ್ ಆಗಿರೋಂತಹ ಕ್ವಶನ್ ಗೈಸ್. ಎಲ್ಲ ಕ್ವಶನ್ ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ. ಪಾಸ್ ಆಗಬೇಕಂದ್ರೆ ಇದೆಲ್ಲ ಓದ್ಕೊಳ್ಳೇಬೇಕಾಗುತ್ತೆ, ಇಲ್ಲಾಂದರೆ ಪಾಸ್ ಆಗೋಕ್ಕೆ ತುಂಬ ಕಷ್ಟ ಇದೆ ಗೈಸ್. ಮಾಡ್ಯೂಲ್ 5 ಅನ್ನೋದು ನಮಗೆ ಸ್ಕೋರಿಂಗ್ ಪಾರ್ಟ್ ಅಂತಲೇ ಹೇಳ್ಬೋದು M1ನಲ್ಲಿ, ಬಿಕಾಸ್ ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್, ಗಾಸ್ ಜಾರ್ಡನ್ ಮೆಥಡ್, ಹಾಗೆ ಸಿಸ್ಟಮ್ ಯೂಸಿಂಗ್ ಗಾಸ್ ಸೀಡೆಲ್ ಮೆಥಡ್, ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್. ಹಾಗೆ ತುಂಬ ಈಸಿ ಸಹ ಇದೆ. ಇದರಲ್ಲಿ ನೀವು 20 ಮಾರ್ಕ್ಸ್ ಇಟ್ಕೊಂಡ್ರೆ ನಿಮಗೆ ಮತ್ತೆ ಏನು ಟಫೇ ಇಲ್ಲ ಪಾಸ್ ಆಗೋಕ್ಕೆ. ಬಟ್ ನಿಮಗೆ ಇದು ಕಷ್ಟ ಆಗುತ್ತೆ, ಇದು ನಿಮ್ಗೆ ಅರ್ಥನೇ ಆಗಲ್ಲ ಅಂದರೆ ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ನ ಒಂದು ಫಿಕ್ಸ್ ಮಾಡಿಟ್ಕೊಳ್ಳಿ ಗೈಸ್. ಹಾಗೆ ಈ ಕ್ವಶನ್ನ ಎಲ್ಲ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಆಲ್ ದ ಬೆಸ್ಟ್ ಗಾಯ್ಸ್. ಫಾಲೋ ಮಾಡಿ, ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡಿ ಗಾಯ್ಸ್. ಏನಾದರೂ ಡೌಟ್ ಇದ್ದರೆ ಕೇಳಿ ಗಾಯ್ಸ್. ಥ್ಯಾಂಕ್ ಯು.